ಹಲೋ ಫ್ರೆಂಡ್ಸ್, ಇವತ್ತು ನೀವು ನೋಡ್ತಾ ಇದ್ದೀರಾ ಈ ಕೇಕ್ 1 kgದು ಯೂನಿಕಾರ್ನ್ ಕೇಕ್. ಸೊ ಇದನ್ನು ಹೇಗೆ ಮಾಡಬೇಕಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಪ್ಲೀಸ್ ಪೂರ್ತಿ ನೋಡಿ ವಿಡಿಯೋವನ್ನು. ಮತ್ತು ಇವತ್ತು ಕನ್ನಡದಲ್ಲಿ ಏಕೆ ಮಾತಾಡ್ತಿದೆ ಅಂದರೆ ನನಗೆ ರಿಕ್ವೆಸ್ಟ್ ಬಂದಿದೆ, ಕೆಲವರಿಗೆ ತುಳು ಅರ್ಥ ಆಗೋದಿಲ್ಲ, ಸೊ ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ, ಎಲ್ಲರಿಗೆ ಅರ್ಥ ಆಗ್ತದೆ ಅಂತ. ಸೊ ನನಗೆ ಕನ್ನಡ ಸ್ವಲ್ಪ ಕಷ್ಟ, ಅಂದರೆ ಕರೆಕ್ಟ್ ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಮತ್ತು ಸಹ ಪ್ರಯತ್ನ ಪಡ್ತೀನಿ ಪೂರ್ತಿಯಾಗಿ, ಅಂದರೆ ನಿಮಗೆ ಅರ್ಥ ಆಗೋದಾಗೆ ನಾನು ಮಾತಾಡಬೇಕಂತ. ಸೊ ಎಂಥ ತಪ್ಪಾದರೆ ಕ್ಷಮಿಸಿ, ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ. ಇಡ್ಲಿ ನಾನು ಹಾರ್ನ್ ಮತ್ತು ಕಿವಿ ಹೇಗೆ ಸುಲಭ ರೀತಿಯಲ್ಲಿ ಮಾಡ್ಬೋದಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಸೊ ನನ್ನ ರಿಕ್ವೆಸ್ಟ್, ನೀವು ಪೂರ್ತಿಯಾಗಿ ವಿಡಿಯೋನೇ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ಲರಿಗೆ. ಇವತ್ತದು ವಿಡಿಯೋ ಸ್ವಲ್ಪ ಲೆಂತಿ ಆಗ್ತದೆ, ಆದರೆ ನಿಮಗೆ ರಿಕ್ವೆಸ್ಟ್ ಉಂಟು, ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಎಂಥ ಡೌಟ್ ಇದ್ದರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಕೇಳಿ, ನಾನು ನಿಮಗೆ ಡೌಟ್ ಕ್ಲಿಯರ್ ಮಾಡ್ತೀನಿ. ಸೊ ಇಲ್ಲಿ ನಾನು ತಗೊಂಡಿದ್ದೇನೆ 1 kgದು ಚಾಕ್ಲೇಟ್ ಬೇಸ್. ಅದಕ್ಕೆ ಶುಗರ್ ಸಿರಪಲ್ಲಿ ಸೋಕಿಂಗ್ ಮಾಡಿ ಚಾಕ್ಲೇಟ್ ಗನಾಶ್ ಮತ್ತು ಚೋಕೋ ಚಿಪ್ ಹಾಕಿ ಎಲ್ಲ ಫಿಲ್ಲಿಂಗ್ ಮಾಡಿದ್ದೇನೆ. ಹೀಗೇನೆ ಎಲ್ಲ ಫಿಲ್ಲಿಂಗ್ ಮಾಡ್ತಾ ಹೋಗಿ ಇದಕ್ಕೆ ಒಂದು ಸ್ಟ್ರಾ ಉಂಟಲ್ಲ ಅದು ಹಾಕಬೇಕು. ಮೇನ್ ಬೇಸ್ ಸ್ಲಿಪ್ ಆಗಬಾರ್ದು, ಅದು ರೀಸನ್ ಅದೇ. ಸೊ ಹೀಗೆ ಫುಲ್ ಫಿಲ್ಲಿಂಗ್ ಮಾಡಿ ಮತ್ತು ನಾನು ಗನಾಶನ್ನು ಹಾಕಿದ್ದೇನೆ ಮೇಲಿಂದ. ಅದನ್ನು ಫುಲ್ ಕವರ್ ಮಾಡಬೇಕು ಪ್ಯಾಲೆಟ್ ನೈಫ್ನಿಂದ. ಮತ್ತು ಇದನ್ನು ಫ್ರಿಜ್ಜಲ್ಲಿ 1/2 hour ಇಡಬೇಕು ಸೆಟ್ ಆಗಲಿಕ್ಕೆ. ಈ ಬೌಲಲ್ಲಿ ನಾನು ತಗೊಂಡಿದ್ದೇನೆ 4 ಕಲರ್ದು ಕ್ರೀಮು. ಅದಕ್ಕೆ ಒಂದೊಂದು ಡ್ರಾಪ್ ಕಲರ್ ಹಾಕಿದ್ದೇನೆ, ಪಿಂಕ್, ಪರ್ಪಲ್, ಬ್ಲೂ ಮತ್ತು ಯೆಲ್ಲೋ, ಯೂನಿಕಾರ್ನ್ ಥೀಮ್ಗೆ ಮ್ಯಾಚ್ ಆಗಬೇಕಂತ. ಮತ್ತು ಅದನ್ನು ನಾನು ಪೈಪಿಂಗ್ ಬ್ಯಾಗಲ್ಲಿ ಹಾಕಿದ್ದೇನೆ. ಮತ್ತು ಇದಕ್ಕೆ ನೋಸಲ್ಲಿ ಹಾಕಿ ಹೀಗೆ ಡಿಸೈನ್ ಕೊಡ್ತಾ ಹೋಗಬೇಕು. ಅದರ ಮುಂಚೆ ನಾನು ಇದನ್ನು ವೈಟ್ ಕ್ರೀಮಲ್ಲಿ ಫುಲ್ ಫಿನಿಶಿಂಗ್ ಮಾಡಿ ಬೇಸ್ಗೆ ಸಹ ಕ್ರೀಮ್ ಹಾಕಿದ್ದೇನೆ. ಸೊ ಇದು ಸ್ವಲ್ಪ ನೀಟಾಗಿ ಕಾಣಿಸ್ತದೆ. ಸೊ ಬೇಸ್ಗೆ ಸಹ ನೀವು ಕ್ರೀಮ್ ಹಾಕಿದರೆ ಅದು ಚೆಂದ ಕಾಣಿಸ್ತದೆ, ವೈಟಾಗಿ. ಫುಲ್ ವೈಟ್ ಬೋರ್ಡ್ ಇದ್ದರೆ ಓಕೆ, ನಿಮಗೆ ಕ್ರೀಮ್ ಹಾಕಬೇಕಂತ ಇಲ್ಲ. ಸೊ ಇದು ವಿಡಿಯೋ ನಾನು ಆಲ್ರೆಡಿ ತೋರಿಸಿದ್ದೇನೆ, ಸೊ ಅದಕ್ಕೆ ನಾನು ಇದು ರೆಕಾರ್ಡಿಂಗ್ ಮಾಡಲಿಲ್ಲ. ಸೊ ನಿಮಗೆ ಗೊತ್ತಾಗಿದೆಲ್ಲ ಐಡಿಯಾ ಹೇಗೆ ಮಾಡಬೇಕಂತ. ಸೊ ಈ ಥರದ್ದು ಫಿಲ್ಲಿಂಗ್ ಮಾಡಬೇಕು. ಮತ್ತು ಇಲ್ಲಿ ನಾನು ತಗೊಂಡಿದ್ದೇನೆ ಹಾರ್ನ್ ಮತ್ತು ಅಂದರೆ ಕೊಂಬು ಮತ್ತು ಕಿವಿಗೆ ಮಾಡಲಿಕ್ಕೆ ಫಾಂಡೆಂಟ್. ಈ ಫಾಂಡೆಂಟನ್ನು 1 ಡ್ರಾಪ್ ಕಲರ್ ಹಾಕಿದ್ದೇನೆ, ಯೆಲ್ಲೋ ಕಲರ್. ಮತ್ತು ಹೀಗೆ ನಾವು ಟ್ವಿಸ್ಟ್ ಮಾಡ್ತಾ ಹೋಗಬೇಕು. ಆ್ಯಕ್ಚುಲಿ ಹೀಗೆ ಟ್ವಿಸ್ಟಿಂಗ್ ಫಾಂಡೆಂಟ್ ಎಂತ ಅಂದರೆ ಅದು ತುಂಬ ನಸೆ ಇರ್ತದೆ. ಅದಕ್ಕೆ ಒಂದು ಟೈಲೂಸ್ ಪೌಡರ್ ಅಂತ ಬರ್ತದೆ, ಅದು ಸ್ವಲ್ಪ ಹಚ್ಚಿ ಅದಕ್ಕೆ ಹಾಕಿ ಸರಿಯಾಗಿ ಹೀಗೆ ಮಾಡಬೇಕು. ಅದು ನನ್ನ ವರ್ಡ್ ಬರ್ತಾ ಇಲ್ಲ ಎಂತ ಹೇಳಬೇಕಂತ. ಸೊ ನೀವು ನೋಡಿದ್ರಲ್ಲ ವಿಡಿಯೋನಲ್ಲಿ ಹೇಗೆ ನಾನು ಮಾಡಿದ್ದೇನೆ ಹಾಗೆ ಮಾಡಿ ಇದನ್ನು ನಡುವಲ್ಲಿ ಕಟ್ ಮಾಡಿ ಹೀಗೆ ಟ್ವಿಸ್ಟ್ ಮಾಡಿದರೆ ಸ್ವಲ್ಪ ಹೀಗೆ ಕೇರ್ಫುಲ್ಲಾಗಿ ಮಾಡಬೇಕು. ನಿಮಗೆ ಅದರದ್ದು ಹಾರ್ನ್ ಅಂದರೆ ಕೊಂಬು ಕರೆಕ್ಟ್ ನೀಟಾಗಿ ಬರ್ತದೆ. ಸೊ ಸ್ವಲ್ಪ ಟೈಮ್ ತಾಗ್ತದೆ, ಅದು ಒಮ್ಮೆನೇ ಆಗೋದಿಲ್ಲ. ಕಟ್ ಆಗಲಿಕ್ಕೆ ಸಹ ಚಾನ್ಸ್ ಉಂಟು. ಕಟ್ ಆದರೆ ಪ್ರಾಬ್ಲಮ್ ಇಲ್ಲ, ಪುನಃ ರೀಸ್ಟಾರ್ಟ್ ಮಾಡಿ. ಸೊ ನಾನು ಸಹ ಫಾಂಡೆಂಟ್ದು ಕೆಲಸ ಸ್ಟಾರ್ಟ್ ಮಾಡುವಾಗ ನನಗೆ ತುಂಬ ಕಷ್ಟ ಆಗಿದೆ, ಅಂದರೆ ಬರ್ತಾನೆ ಇರಲಿಲ್ಲ. ಆದರೆ ನಾನು ಬಿಡಲಿಲ್ಲ, ನಾನು ಪ್ರಯತ್ನ ಪಟ್ಟಿದ್ದೇನೆ ತುಂಬ ಸಲ, ಆದರೆ ಸಹ ಪರವಾಗಿಲ್ಲ, ನಾನು ಮಾಡಿದ್ದೇನೆ ಅದನ್ನು ಕಂಪ್ಲೀಟ್. ಇಲ್ಲಿ ನಾನು ತಗೊಂಡಿದ್ದೇನೆ ಒಂದು ಗ್ಲಾಸ್. ಅದಕ್ಕೆ ಯಾವುದು ಪ್ಲಾಸ್ಟಿಕ್ ಇದ್ದರೆ ಅದನ್ನು ಕಟ್ ಮಾಡಿ ಹೀಗೆ ಯಾವುದು ರಬ್ಬರ್ ಬ್ಯಾಂಡ್ ಅದಕ್ಕೆ ಹಾಕಿಬಿಡಿ. ಅದು ನಾನು ಹೇಳ್ತೀನಿ ಯಾಕೆ ಅಂದರೆ. ಇಲ್ಲಿ ಕೊಂಬು ರೆಡಿ ಆಗಿದೆ. ಇದಕ್ಕೆ ನಾನು ದೊಡ್ಡದು ಟೂತ್ಪಿಕ್ ಉಂಟಲ್ಲ ಅದನ್ನು ಒಳಗೆ ರೋಲ್ ಮಾಡಿ ಕೇರ್ಫುಲ್ಲಾಗಿ ಇನ್ಸರ್ಟ್ ಮಾಡಿದ್ದೇನೆ, ಒಳಗೆ ಹಾಕಿದ್ದೇನೆ. ಯಾಕೆಂದರೆ ಇದು ಕೇಕ್ದು ಮೇಲೆ ನಮಗೆ ಇಡಲಿಕ್ಕೆ ಉಂಟು. ಸೊ ಅದು ಬ್ಯಾಲೆನ್ಸ್ ಇರಬೇಕಂತ ಅದಕ್ಕೆ ಈ ಟೂತ್ಪಿಕ್ಕನ್ನು ದೊಡ್ಡದು ಲಾಂಗ್ ಟೂತ್ಪಿಕ್ಗೆ ಹಾಕಬೇಕು. ಈ ಕೊಂಬನ್ನು ನಾವು ಹೀಗೆ ಈ ಲೋಟೆ ಮೇಲೆ ಹಾಕಬೇಕು, ಇಡಬೇಕು. ಇಲ್ಲಿ ನಾನು ತಗೊಂಡಿದ್ದೇನೆ ಕಿವಿಗೆ ಇನ್ನೊಂದು ಫಾಂಡೆಂಟ್. ಅದಕ್ಕೆ ಸಹ ಸ್ವಲ್ಪ ಟೈಲೂಸ್ ಪೌಡರ್ ಹಾಕಿದ್ದೇನೆ. ಹೀಗೇ ರೋಲ್ ಮಾಡಬೇಕು, ಅಂದರೆ ಹೀಗೆ ನಾನು ಮಾಡ್ತಾ ಇದ್ದೀನಿ ಹಾಗೇ ಮಾಡಿ. ಇದು ಕುಕ್ಕಿ ಕಟರ್ ಹಾರ್ಟ್ ಶೇಪ್ದು, ಅದರಲ್ಲಿ ಹೀಗೆ ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ಕೆಳಗಿನಿಂದ ಸ್ವಲ್ಪ ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಆದ ನಂತರ ನೋಡಿ ಹೀಗೆ ಆಗ್ತದೆ. ಸೊ ಇದು ಕಿವಿದು ಶೇಪ್ ಬಂತು ಯೂನಿಕಾರ್ನ್ದು. ಸೊ ಇನ್ನೊಂದು ಸಹ ಹಾಗೇನೆ ಮಾಡಿ ನೀವು ಇಡಬೇಕು. ಈ ಕೆಲಸವನ್ನು ನಾನು ಮೊದಲೇ ದಿವಸ ಮಾಡಬೇಕು, ಅಂದರೆ ಕೇಕ್ ಆರ್ಡರ್ ಇದ್ದರೆ ಅದು ಮುಂಚೆದೇ ದಿವಸ ನಾನು ಇದನ್ನು ಮಾಡಿದ್ದೇನೆ. ಯಾಕಂದರೆ ಇದು ಗಟ್ಟಿಯಾಗಬೇಕು, ಇಲ್ಲಾದರೆ ಸೇಮ್ ದಿವಸ ಮಾಡಿದರೆ ಅದು ಸ್ಮೂತ್ ಇರ್ತದೆ ಮತ್ತು ನಿಮಗೆ ಅದು ಸ್ಟೇ ಆಗೋದಿಲ್ಲ ಕೇಕ್ದು ಮೇಲೆ. ಸೊ ಇದು ಕೆಲಸವನ್ನು ಮೊದಲೇ ದಿವಸ ಮಾಡಿದರೆ ಒಳ್ಳೆಯದು. ಸೊ ಇಲ್ಲಿ ನಾನು ತಗೊಂಡಿದ್ದೆ ಸ್ವಲ್ಪ ಪಿಂಕ್ ಕಲರ್ದು ಫಾಂಡೆಂಟು. ಅದನ್ನು ಹೀಗೆ ರೋಲ್ ಮಾಡಿ ಮತ್ತು ಟ್ರಯಾಂಗಲ್ ಶೇಪ್ ನಾನು ಕೊಡ್ತಾ ಇದ್ದೀನಿ ಕಿವಿದು ಸೆಂಟರ್ಗೆ ಹಾಕಲಿಕ್ಕೆ. ಸ್ವಲ್ಪ ಅದು ಪಿಂಕಿಶ್ ಕಲರ್ ಕಿವಿಗೆ ಬೇಕಂತ. ಸೊ ಒಂದು ಟ್ರಯಾಂಗಲ್ ಮಾಡಿ ಅದನ್ನು 2 ಭಾಗ ಮಾಡಿದ್ದೇನೆ. ಮತ್ತು ಹೀಗೆ ಅದ್ರ ಮೇಲೆ ಹೀಗೆ ಇಟ್ಟಿದ್ದೇನೆ, ಅದು ಸ್ಟಿಕ್ ಆಗ್ತದೆ, ಫಾಂಡೆಂಟ್ ಸ್ಟಿಕ್ ಆಗ್ತದೆ.
ಹೀಗೆ ಇನ್ನೊಂದಕ್ಕೆ ಸಹ ಹಾಕಿದ್ದೇನೆ. ಸೊ ಸಣ್ಣದು ಟೂತ್ ಪಿಕ್ ಇದಕ್ಕೆ ಈಗನೇ ಸ್ಟಿಕ್ ಮಾಡಬೇಕು, ಯಾಕಂದರೆ ಅದು ಗಟ್ಟಿ ಆಗಬೇಕು ಅದರ ಟೂತ್ ಪಿಕ್ ಜೊತೆಗೆ. ಸೊ ಹೀಗೆ ಮೇಲಾನೆ ನೀವು ಕೆಳಗಿನಿಂದ ಸ್ವಲ್ಪ ರೋಲ್ ಮಾಡಿ ಮಾಡಿಯೇ ಅದನ್ನು ಹಾಕಬೇಕು, ಇಲ್ಲಾದರೆ ಟೂತ್ ಪಿಕ್ ಸರಿಯಾಗಿ ಹೋಗೋದಿಲ್ಲ, ಅದು ಕಟ್ ಆಗುವ ಚಾನ್ಸ್ ಇರ್ತದೆ. ಸೊ ಮೇಲಾನೆ ರೋಲ್ ಮಾಡಿ ಹೀಗೆ ಮಾಡಿದರೆ ನೋಡಿ ನಿಮಗೆ ಕರೆಕ್ಟ್ ಪರ್ಫೆಕ್ಟ್ ಆಗಿ ಇದು ಬರ್ತದೆ. ಇದು ಕೇಕ್ದು ಮೇಲೆ ಕೂತ್ಕೋಬೇಕಂತ ಹಾಗೆ ಟೂತ್ ಪಿಕ್ ಹಾಕಿಯೇ ನಾವು ಮಾಡಬೇಕು. ಸೊ ಇಲ್ಲಿ ರೆಡಿ ಆಗಿದೆ. ಸೊ ಇಲ್ಲಿ ನಾನು ತಗೊಂಡಿದ್ದೇನೆ ಗೋಲ್ಡನ್ ಡಸ್ಟ್, ಅದಕ್ಕೆ ಒಂದು 2 ಡ್ರಾಪ್ ಅಷ್ಟು ಕುಕ್ಕಿಂಗ್ ಆಯಿಲ್ ಉಂಟಲ್ಲ, ಎಣ್ಣೆ ಅದನ್ನು ಹಾಕಿದ್ದೇನೆ. ಸೊ ಇದನ್ನು ಮತ್ತೆ ಬ್ರಷ್ ಮಾಡಿದ್ದೇನೆ ಅದಕ್ಕೆ ಗೋಲ್ಡನ್ ಕಲರ್ ಬರಲಿಕ್ಕೆ. ಮತ್ತು ಇಲ್ಲಿ ಬ್ಲ್ಯಾಕ್ ಫಾಂಡೆಂಟ್ ತಗೊಂಡಿದ್ದೇನೆ ಐಸ್ ಅದ್ರ ಕಣ್ಣಿಗೆ. ಸೊ ಇಲ್ಲಿ ಹೀಗೇ ಸ್ವಲ್ಪ ರೋಲ್ ಮಾಡಿ ಮತ್ತು ಸೈಡಲ್ಲಿ ಸ್ವಲ್ಪ ಒಂದು ಕಟ್ ಕೊಡಬೇಕು, ಈ ಬ್ಲೇಡಿಂದ ಕಟ್ ಕೊಟ್ಟಿದ್ರೆ ನಿಮಗೆ ಐಸ್ದು ಶೇಪ್ ಬರ್ತದೆ. ಮತ್ತು ಈ ಬ್ಲ್ಯಾಕ್ದು ಫಾಂಡೆಂಟ್ ಉಂಟಲ್ಲ ಅದ್ರ ಕೆಳಗೆ ನಾನು ಸ್ವಲ್ಪ ಚಾಕ್ಲೇಟ್ ಗನಾಶ್ ಹಾಕಿದ್ದೇನೆ, ಅದು ಈ ಕ್ರೀಮ್ಗೆ ಸ್ಟಿಕ್ ಆಗಬೇಕಂತ, ಯಾಕಂದರೆ ಫಾಂಡೆಂಟ್ ಕ್ರೀಮ್ಗೆ ಸ್ಟಿಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೆಳಗೆ ಸ್ವಲ್ಪ ಗನಾಶ್ ಹಾಕಿದರೆ ಇದು ಫಾಂಡೆಂಟ್ ಕರೆಕ್ಟಾಗಿ ಕ್ರೀಮ್ಗೆ ಸ್ಟಿಕ್ ಆಗ್ತದೆ. ಮತ್ತು ಇದಕ್ಕೆ ನಾನು ಗೋಲ್ಡನ್ ಡಸ್ಟ್ ಹಾಕಿದ್ದೇನೆ, ಗೋಲ್ಡನ್ ಕಲರ್ದು ಐಸ್ ಮಾಡಲಿಕ್ಕೆ ಅಂತ. ಸೊ ಹೀಗೇ ನೀವು ನೋಡಿದ ಹಾಗೇ ಮಾಡಿದರೆ ನಿಮ್ಮದು ಯೂನಿಕಾರ್ನ್ ಕೇಕ್ ರೆಡಿ ಆಗ್ತದೆ. ಮತ್ತು ನಾನು ಲಾಸ್ಟ್ ಸ್ಪ್ರಿಂಕಲ್ಸ್ನಿಂದ ಇದು ಫುಲ್ ಅಲ್ಲಿ ಸೈಡಲ್ಲಿ ಕವರ್ ಮಾಡಿದ್ದೇನೆ, ಸ್ವಲ್ಪ ಕಲರ್ಫುಲ್ ಆಗಿತ್ತು ಕಾಣಬೇಕಂತ. ಸೊ ಈ ಹಾರ್ನ್ ಉಂಟಲ್ಲ ನೋಡಿ ಹೀಗೆ ಇಡಬೇಕು. ಫಸ್ಟ್ ಇಡುವಾಗ ಏನಾಯಿತು, ನಾನು ಕರೆಕ್ಟ್ ಕೆಳಗೆ ತನಕ ಹಾಕಲಿಲ್ಲ, ಅದು ಬಿತ್ತ ನಂತರ ಏನು ಪ್ರಾಬ್ಲಮ್ ಇಲ್ಲ, ನಾನು ಮತ್ತು ಅದನ್ನು ಕ್ಲೀನ್ ಮಾಡಿ ನನ್ನ ಹತ್ರ ಎಕ್ಸ್ಟ್ರಾ ಕ್ರೀಮ್ ಇತ್ತು ಅದನ್ನು ಕವರ್ ಮಾಡಿದ್ದೇನೆ. ಸೊ ಇಲ್ಲಿ ಕಿವಿ ಸಹ ಇಟ್ಟಾಯಿತು. ಸೊ ಇದು ನಂದು ಕೇಕ್ ರೆಡಿ ಆಯಿತು. ಸೊ ನಿಮಗೆ ನಮ್ಮ ವಿಡಿಯೋ ಇಷ್ಟ ಲೈಕ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ, ಐನಾ ಸಬ್ಸ್ಕ್ರೈಬ್ ಮಲ್ಪ್ಲೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.